ಶಿವಣ್ಣ ಅವ್ರು ಹೇಳಿ. ಏನು ಅವ್ರು ಹೇಳ್ತಾ ಇದ್ದಾರೆ, ನಾವೇನು ಕೊಡಬೇಕೋ ಅದೆಲ್ಲ ಕೊಟ್ಟಿದ್ದೀವಿ, ಯೋಜನೆಗಳನ್ನು ಮಾಡಿದ್ದೀವಿ. ಇವತ್ತು BJP ಒಂದು ಟ್ವೀಟ್ ಕೂಡ ಮಾಡಿದೆ, ನಾವು ಇಷ್ಟೆಲ್ಲ ಯೋಜನೆಗಳ ಮಾಡಿದ್ದೀವಿ, ಭಾರತ್ ಏನು ರೈಲನ್ನು ಬಿಟ್ಟಿದ್ದೀವಿ, ಆಮೇಲೆ ವಿಮಾನ ನಿಲ್ದಾಣಗಳನ್ನು ಮಾಡಿದ್ದೀವಿ, ಅದು ಆಮೇಲೆ ರೋಡ್ಗಳು ಇವೆಲ್ಲವೂ ಕೂಡ ಮಾಡಿದ್ದೀವಿ, ಇದೆಲ್ಲವೂ ಕೊಟ್ಟಿದ್ದೀವಿ ನಾವು 6,003 ಕಿಲೋಮೀಟರ್ ರೋಡ್ಗಳು ಕರ್ನಾಟಕದಲ್ಲಿ ಇದೆಲ್ಲವೂ ಕೊಟ್ಟಿದ್ದೀವಿ. ಇನ್ನೂ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಅದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಗಿ ಬಿಜೆಪಿ ವಕ್ತಾರರಿಗೆ ಬಹಳಷ್ಟು ಸಮಯ ಕೊಟ್ರಿ, ಅಷ್ಟೇ ಸಮಯ ನನಗೂ ಕೊಡಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಒಂದು ಕರ್ನಾಟಕ ಸರ್ಕಾರ ಏನಿದೆ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಕನ್ನಡಿಗರ ಪರವಾಗಿ ಇವತ್ತು ದಿಲ್ಲಿ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಿಲ್ಲಿ ಚಲೋ, ದಿಲ್ಲಿ ಹೋಗೋಣ ಬನ್ನಿ ಕೇಳೋಣ ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡಿಗರ ಪರವಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ಜನರ ಕೂಗುನು ಹಂಗೆ ಇದೆ. ಜನರು ಇವತ್ತು ಕರ್ನಾಟಕ ಸರ್ಕಾರದ ಈ ಪ್ರತಿಭಟನೆಗೆ ಮೆಚ್ಚುಗೆ ಕೊಡ್ತಾ ಇದ್ದಾರೆ. ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ನಡೆದಿರೋ ದೌರ್ಜನ್ಯ, ಆರ್ಥಿಕ ದೌರ್ಜನ್ಯ ಏನು ನಡೆದಿದೆ ಅದು 100ಕ್ಕೆ 100 ಸತ್ಯ. ಈ ವಿಷಯದ ಬಗ್ಗೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮುಖಾಂತರ ಎಳೆಯಾಗಿ ಅಂಕಿ ಅಂಶಗಳನ್ನ ಮುಂದಿಟ್ಟು ಎಳೆಯಾಗಿ ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ ಸರ್. ಇದನ್ನ ಕೂಡ ನಾನು ಹೇಳ್ಬೇಕಾಗತ್ತೆ. ನಮ್ಮ ಇವತ್ತು ಕಾಂಗ್ರೆಸ್ ಪಕ್ಷದ ನಿಲುವೇನಂದ್ರೆ ಈ ಆರ್ಥಿಕ ದೌರ್ಜನ್ಯ ಇವತ್ತು ಕರ್ನಾಟಕಕ್ಕೆ ಆಗ್ತಾ ಇದೆ, ನಾಳೆ ಬೇರೆ ರಾಜ್ಯಗಳಿಗೂ ಮಾತಾಡೋಣ. ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಅವ್ರು ಹೇಳ್ತಾ ಇದ್ದಾರೆ ನಾವು ಕೊಟ್ಟಿದ್ದೀವಿ, ಇದೆಲ್ಲ ಯೋಜನೆಗಳ ಮೂಲಕ ಕೊಟ್ಟಿದ್ದೀವಿ. ಇನ್ನು ಮತ್ತೆ ಕೇಳ್ತಾರಂತಂದ್ರೆ ನಿಮಗೆ GST ಯಲ್ಲೂ ಕೂಡ ಸ್ಟೇಟ್ GST ಕೂಡ ಇಲ್ಲೇ ಬರ್ತಾ ಇದೆ, ಅಬಕಾರಿ ಆಮೇಲೆ ಇವೆಲ್ಲೂ ಏನು ಸ್ಟಾಂಪ್ ಡ್ಯೂಟಿ ಇದೆಲ್ಲ ಅವೆಲ್ಲ ಸಿಗ್ತಾ ಇದೆ. ಆಮೇಲೆ ನೀವು ಸೆಂಟ್ರಲ್ ಬಂದ್ರೆ ನೀವು ನಮ್ಗೆ ಏನ್ ಬರ್ತಾ ಇದೆ ಅದನ್ನ ಕಮಿಷನ್ ಏನು ಹಣಕಾಸು ಆಯೋಗ ಏನಿದೆ ಅದು ಹೆಂಗ್ ಹಂಚಿಕೆ ಮಾಡುತ್ತೋ ಆ ಮೂಲಕ ಹಂಚಿಕೆ ಆಗ್ತಾ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ತಪ್ಪೇನಿದೆ ಅಂತ ಅವ್ರು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಿ ಸರ್. ಮೊದಲನೇ ಪಾಯಿಂಟ್ ನೀವೇ ಹೇಳಿದ್ರಿ, ಇವಾಗ 7th ಶೆಡ್ಯೂಲ್ ಆಫ್ ದ ಸಂವಿಧಾನದಲ್ಲಿ ನಮಗೆ ಹಣಕಾಸು ಆಯೋಗ ಅವರೇ ಈ ಸಲಹೆಗಳನ್ನ ಕೊಡಬೇಕು, ಈ ಹಂಚಿಕೆಯನ್ನ ಮಾಡಬೇಕು, ಈ ರೆಕಮೆಂಡೇಶನ್ ಕೊಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ಗೆ, ರಾಜ್ಯಗಳಿಗೆ ಯಾವ ರೀತಿ ತೆರಿಗೆ ಹಂಚಿಕೆ ಮಾಡಬೇಕು ಅಂತ. 14ನೇ ಫೈನಾನ್ಸ್ ಹಣಕಾಸಿನ ಆಯೋಗ ಏನಿದೆ ಅವ್ರ ಪ್ರಕಾರ ಕರ್ನಾಟಕ ರಾಜ್ಯಕ್ಕೆ 4.71% ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ಬೇಕು ಅಂತ ಅವ್ರ ರೆಕಮೆಂಡೇಶನ್ ಇದ್ದಿದ್ದು. ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ. 14ರ ತರ ಹೆಂಗಿತ್ತು, ಆಮೇಲೆ 15 ಮತ್ತೆ 16ಕ್ಕೆ ಏನಾಯ್ತು ಅಂತ ಹೇಳೋದು ಕೊಟ್ಟಿದ್ದಾರೆ. 14ನೇ ಹಣಕಾಸಿನ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ಬರ್ಬೇಕಾಗಿರೋ ಪಾಲು 4.71%. 15ನೇ ಹಣಕಾಸಿನ ಆಯೋಗ ಮೋದಿ ಅವರ ಸರ್ಕಾರದಲ್ಲಿ ರಚನೆ ಆಗಿರೋಂಥ ಈ ಒಂದು ಆಯೋಗದಲ್ಲಿ ಕರ್ನಾಟಕಕ್ಕೆ ಬರುವ ಪಾಲು 3.64, 1.07% ಟ್ಯಾಕ್ಸ್ ಡೆವಲ್ಯೂಷನ್ ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಆಗಿದೆ. ಇದರಿಂದ ಮಾತ್ರ ಕರ್ನಾಟಕ ರಾಜ್ಯಕ್ಕೆ 62,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಸರ್. ಮೊದಲನೇ ಪಾಯಿಂಟ್. ಎರಡನೇದು ಇದಕ್ಕೋಸ್ಕರನೇ ಹಣಕಾಸಿನ ಆಯೋಗ ರೆಕಮೆಂಡೇಶನ್ ಮಾಡತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ, ಏನಂದ್ರೆ ನೀವು ಇವ್ರಿಗೆ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನ ಕೊಡಬೇಕು, 5,495 ಕೋಟಿ ವಿಶೇಷ ಅನುದಾನ ಕೊಡಬೇಕು, 3,000 ಕೋಟಿ ಪೆರಿಫೆರಲ್ ಔಟರ್ ರಿಂಗ್ ರೋಡ್ ಕೊಡಬೇಕು, 3,000 ಕೋಟಿ ಜಲನ್ಮೂಲ ಅಭಿವೃದ್ಧಿ ಕೊಡಬೇಕು, ಒಟ್ಟು 11,495 ಕೋಟಿ ಹಣವನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತ 15ನೇ ಹಣಕಾಸಿನ ಆಯೋಗ ಸೆಂಟ್ರಲ್ ಗವರ್ಮೆಂಟ್ಗೆ ರೆಕಮೆಂಡ್ ಮಾಡತ್ತೆ. ಆದ್ರೆ ಈ ವಿಷಯದ ಇದರಲ್ಲಿ ನಮ್ಮ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕಡಾಖಂಡಿತವಾಗಿ ತಿರಸ್ಕರಿಸ್ಬಿಡ್ತಾರೆ. 11,495 ಕೋಟಿ ಕರ್ನಾಟಕ ಜನರಿಗೆ ಏನ್ ತಲುಪಬೇಕಾಯಿತು ಅದ್ರಲ್ಲಿ 1 ರೂಪಾಯಿನೂ ಬಂದಿಲ್ಲ. ಇದ್ರ ವಿಚಾರ. ಮೂರನೇದು GST. ರಾಜ್ಯಕ್ಕೆ ಏನಂತಾರೆ ಆದಂತ ನಷ್ಟ, ಇವಾಗ ಅವರೇ GST ಕೌನ್ಸಿಲ್ ಅಲ್ಲಿ ತೀರ್ಮಾನ ಮಾಡ್ಬಿಟ್ಟು ಆವರೇಜ್ ಟ್ಯಾಕ್ಸ್ ಅಂತ 14% ಸೆಟ್ ಮಾಡ್ತಾರೆ. ಅದನ್ನ ರೀಚ್ ಆಗಿಲ್ಲ ಅಂದ್ರೆ ನಮಗೆ ನಷ್ಟ ಆಯ್ತು ಅಂದ್ರೆ ಆ ಒಂದು ಪರಿಹಾರದ ಮೂಲಕ ನಾವು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಈ GST ಕಾಂಪನ್ಸೇಷನ್ ಜೂನ್ 2022 ಅಲ್ಲಿ ನಿಲ್ಸ್ಬಿಡ್ತಾರೆ. ಈ ಪರಿಹಾರನ ಕೂಡ ಅವ್ರು ಮುಂದೆ ಹಾಕ್ಬೇಕು ಅಂತ ನಾನು ಕೇಳ್ತಾ ಇರೋದು. ಇವಾಗ ಒಟ್ಟು ಸರ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ 4,30,000 ಕೋಟಿ ರೂಪಾಯಿ ತೆರಿಗೆಯಾಗಿ ಕೊಡ್ತಾರೆ. ಆದ್ರೆ ನಮಗೆ ವಾಪಸ್ ಬರೋದೆಷ್ಟು? 50,257 ಕೋಟಿ ಮಾತ್ರ. ಇವಾಗ ಎಕ್ಸಾಕ್ಟ್ಲಿ ಸರ್, ನಾನು ಹೇಳ್ತೀನಿ.
ಸೊ ನಾವು ಕೊಡ್ತಾ ಇರೋ 100 ರೂಪಾಯಿಯಲ್ಲಿ ನಾವು 100 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರೆ ನಮಗೆ ವಾಪಸ್ ಬರ್ತಾ ಇರೋದು ಎಷ್ಟು? ಬರೀ 13 ರೂಪಾಯಿ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಏನ್ ಹೇಳ್ತೀನಿ ನಾನು, 2 ಪ್ರಕಾರ ಇರತ್ತೆ. ಒಂದು ಡೈರೆಕ್ಟ್ ಡೆವಲ್ಯೂಷನ್ ಆಗತ್ತೆ, ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅದರಿಂದ. ಇನ್ನೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್, ಅದು ಬರ್ತಾನೆ ಇದೆ, ಪ್ರತಿ ವರ್ಷ ಬರುತ್ತೆ. ಅದು ಅವರ ಜವಾಬ್ದಾರಿ, ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಬರಲೇಬೇಕು. ಅದೇ ನಾವಿವತ್ತು 4,30,30,000 ಕೋಟಿ ಕೊಡ್ತಾ ಇದ್ರೆ ನಮಗೆ ಬರ್ತಾ ಇರೋದು ಬರೀ 50,000 ಕೋಟಿ. ನಾನು ಹೇಳ್ತೀನಿ, 2017-18 ಅಲ್ಲಿ ಬಜೆಟ್ ಗಾತ್ರ 21 ಲಕ್ಷ ಕೋಟಿ ಇತ್ತು. ಡೆವಲ್ಯೂಷನ್ ಅಲ್ಲಿ ನಮಗೆ 31,000 ಕೋಟಿ ಬರ್ತಾ ಇದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಲ್ಲಿ 16,000 ಕೋಟಿ ಬರ್ತಾ ಇದೆ. ಅವಾಗ ನಮ್ಗೆ ಬಂದಿದ್ದು 35,000 ಕೋಟಿ. ಅಲ್ಲ, correct. ಆಯ್ತಾ? ಎಷ್ಟು ಬರ್ಬೇಕು? ಇವಾಗ ಬಜೆಟ್ ಗಾತ್ರ ಎಲ್ಲವನ್ನೂ ಜಾಸ್ತಿ ಒಂದೇ ಕಡೆ ಆಗಿದ್ರು ಕೂಡ ಕೊಡಕ್ಕಾಗಲ್ವಲ್ಲ. ಈಗ ಅವ್ರು ಹೇಳ್ತಿರೋದೇನು, ಈಗ ಬೇರೆ ರಾಜ್ಯಗಳಲ್ಲೂ ಕೂಡ ಆದಾಯ ಕಮ್ಮಿ ನಾವು ಬೇರೆ ಇಂಪ್ರೂವ್ ಬೇರೆ ಮಾಡಬೇಕಾಗಿದೆ. ಒಕ್ಕೂಟ ವ್ಯವಸ್ಥೆ ಇದು, ರಾಜ್ಯಗಳಲ್ಲಿ ಹಂಚಿ ಹೋಗ್ಬೇಕಾಗತ್ತೆ. ಒಂದು ಕಡೆ ಜಾಸ್ತಿ ಬಂದದ್ನ ಇನ್ನೊಂದ್ ಕಡೆ ಹಾಕ್ಬೇಕಾಗತ್ತೆ. ಹೌದೌದು. ಮಾಡ್ಬೇಕಲ್ಲ. ನಾವಿವಾಗ ಬೇರೆ ರಾಜ್ಯಗಳಿಗೆ ಕೊಡಬೇಡಿ ಅಥವಾ ಅವ್ರಿಗೆ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲ. ಇವಾಗ ಹಣಕಾಸಿನ ಆಯೋಗದ ಪ್ರಕಾರನೇ ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ 1.07% ಯಾಕೆ ಕಡಿಮೆ ಆಯ್ತು? ಅದು ಕಡಿಮೆ ಆಗ್ಬಾರ್ದು. ಒಂದು. ಎರಡನೇದು, ಹಣಕಾಸು ಆಯೋಗದ ಮುಂದೆ ಸರ್ಕಾರ ಇಡ್ತೀವಿ, ಅದನ್ನು ಇಡ್ತೀವಿ. 16ನೇ ಹಣಕಾಸಿನ ಆಯೋಗದ ಪ್ರಕಾರ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತೀರಿ ಅಂತಂದ್ರೆ ಇದು ಯಾವುದಕ್ಕೆ? ನೀವು ಕೇಂದ್ರ ಸರ್ಕಾರದ ಮುಂದೆ ಇಡಬೇಕು, ಹಣಕಾಸು ಆಯೋಗದ ಮುಂದೆ ಹೋಗ್ಬೇಕು ನೀವು ಅಲ್ವಾ? ಹಣಕಾಸು ಆಯೋಗದ ಮುಂದೆ ಹೋಗಿ ನೀವು ಚಾಲೆಂಜ್ ಮಾಡಬೇಕು. ಯಾಕೆ ಈ ತರ ಆಗ್ತಾ ಇದೆ? ಅದಂತೂ ಕಡಾಖಂಡಿತವಾಗಿ 16ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ನಾವು ಮಾಡ್ತಾ ಇದ್ದಾರೆ ಅನ್ನೋದು ಜೆಡಿಎಸ್ ನವರು ಕೂಡ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ರು. ನಮ್ದು ಒಂದೇ ಸರ್, ನೀವು ಜಾಸ್ತಿ ಕೊಡಬೇಡಿ, ನಾವೇನು ಆರ್ಗ್ಯುಮೆಂಟ್ಸ್ 16ನೇ ಹಣಕಾಸಿನ ಆಯೋಗ ಮುಂದೆ ಇಡಬೇಕು, ಕಡಾಖಂಡಿತವಾಗಿ ಇಡ್ತೀವಿ, ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಕೂಡ. ರೈಟ್. ಇವ್ರು ಹೇಳಿರೋದು